बिग ब्रेकिंग ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೇಸರಿ ಕಮಾಲ್ ಯೋಗಿಗೆ ಬಹುಪರ, ಗೆಲುವಿನ ರಹಸ್ಯವೇನು? ಹೇಗಿತ್ತು ಪ್ಲಾನಿಂಗು? ವಿರೋಧಿಗಳಿಗೆ ನಮೋ ಸೂಪರ್ ತಿರುಗೇಟು, ಕೇಸರಿ ಪಂಚ್. ನಿನ್ನೆ ಇಡೀ ದೇಶದ ಚಿತ್ತ ಫಲಿತಾಂಶ ಏನಾಗುತ್ತೆ ಅನ್ನುವಂಥದ್ರತ್ತ ನೆಟ್ಟಿತ್ತು. ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಗ 5 ರಾಜ್ಯದಲ್ಲಿ ಫಲಿತಾಂಶ ಬಂದಿದೆ. 4 ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರ್ತಾ ಇರುವಂಥದ್ದು. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಾರುಪತ್ಯವನ್ನ ಮೆರೆದಿದೆ. 5 ರಾಜ್ಯಗಳ ಪೈಕಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಲ್ಲಿನ ಜನ ಬಹುಪರ ಕೇಳಿದ್ರು. ಉತ್ತರ ಪ್ರದೇಶದಲ್ಲಿ 2ನೇ ಬಾರಿಗೆ ಯೋಗಿ ಗದ್ದುಗೆಗೇರ್ತಾ ಇರುವಂಥದ್ದು. ಗೋರಖ್ಪುರದಲ್ಲಿ 1 ಲಕ್ಷ ಮತಗಳ ಅಂತರದ ಜಯವನ್ನ ಕಂಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ತಮ್ಮ ಕ್ಷೇತ್ರದಲ್ಲಿ ಯಾವುದೋ ಒಂದು ರೀತಿಯಾದಂತಹ ಲೋಕಸಭೆ ಚುನಾವಣೆ ರೀತಿಯಲ್ಲಿ ಒಂದು ಲೀಡ್ ಸಿಕ್ಕಿರುವಂತದ್ದು ಯೋಗಿ ಆದಿತ್ಯನಾಥ್ ಅವರಿಗೆ. ನಾವು ಈ ರೀತಿಯಾದಂತಹ ಲೀಡನ್ನ ಲೋಕಸಭೆಯಲ್ಲಿ ನೋಡ್ತೀವಿ, 1 ಲಕ್ಷ ಮತ ಅಂತರದಿಂದ ಗೆದ್ರು, 2 ಲಕ್ಷ ಮತ ಅಂತರದಿಂದ ಗೆದ್ರು ಅಂತ. ಬಟ್ ವಿಧಾನಸಭೆಯಲ್ಲೂ ಕೂಡ ಅಷ್ಟೇ ಆ ರೆಕಾರ್ಡ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಗೋರಖ್ಪುರದಲ್ಲಿ 1 ಲಕ್ಷ ಮತಗಳ ಅಂತರದಲ್ಲಿ ಜಯವನ್ನ ಕಂಡಿದ್ದಾರೆ. ನಾವು ಉತ್ತರಾಖಂಡ್, ಮಣಿಪುರದಲ್ಲೂ ಕೂಡ ಮತ್ತೆ ಬಿಜೆಪಿಗೆ ಪಟ್ಟ ಸಿಗ್ತಾ ಇದೆ. ಗೋವಾದಲ್ಲೂ ಕೂಡ ಅಷ್ಟೇ ಬಿಜೆಪಿ ಸರ್ಕಾರ ರಚನೆ ಬಹುತೇಕ ಖಚಿತ. ಯಾಕೆಂದ್ರೆ ಒಂದೇ ಒಂದು ಶಾರ್ಟೇಜ್ ಅಷ್ಟೇ MLA. ಗೋವಾದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಮ್ಯಾಜಿಕ್ ನಂಬರ್ಗೆ ಕೇವಲ 1 ಸಂಖ್ಯಾಬಲ ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಗೋವಾದಲ್ಲಿ ಸರ್ಕಾರ ರಚನೆ ಕಸರತ್ತು ಕೂಡ ಶುರು ಮಾಡಿದ್ದಾರೆ. ನಿನ್ನೆ ಹೇಳ್ತಾ ಇದ್ರು CT ರವಿ ಅವರು, ಈಗ ಆಲ್ರೆಡಿ ಪಕ್ಷೇತರರೆಲ್ಲರೂ ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ದಾರೆ, ಅವ್ರು ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಸೊ ನಮ್ಮ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳಿದ್ರು. ಮತದಾರರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಿಸಲ್ಟ್ ಬರ್ತಿದ್ದ ಹಾಗೆ ಪ್ರಧಾನಮಂತ್ರಿಗಳು ಮಾತನಾಡಿದ್ರು. ಬಿಜೆಪಿ ನಾಗಾಲೋಟಕ್ಕೆ ಕಾಂಗ್ರೆಸ್ನಲ್ಲಿ ಆತಂಕ ಶುರುವಾಗಿದೆ. ಕಾಂಗ್ರೆಸ್ಗೆ ಮತ್ತಷ್ಟು ಹೆಚ್ಚಾಗಿದೆ ಭವಿಷ್ಯದ ಚಿಂತೆ. ಅಸ್ತಿತ್ವವನ್ನ ಹುಡುಕಾಡಬೇಕಾಗಿದೆ ಕಾಂಗ್ರೆಸ್ ಇವಾಗ. ಅಂತ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದೆ. ಕಾಂಗ್ರೆಸ್ ಮಾಡ್ಕೊಳ್ತಾ ಇರುವಂತ ಎಡವಟ್ಟು ಹೆಂಗಿದೆ ಅಂದ್ರೆ, ನೆಕ್ಸ್ಟ್ ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಕಾಂಗ್ರೆಸ್ ಅಂತ ಒಂದು ಪಕ್ಷ ಇತ್ತು ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂದ್ರು ಬರುತ್ತೆ. ಆ ರೀತಿಯಾದಂತ ಒಂದು ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ ದೇಶದಾದ್ಯಂತ. ಅದಕ್ಕೆ ಈ ಒಂದು ಚುನಾವಣೆನೂ ಕೂಡ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ಯಾಕೆಂದ್ರೆ ಪ್ರಾದೇಶಿಕ ಪಕ್ಷ ಕೊಡ್ತಾ ಇರುವಂತ ಫೈಟ್ ಅನ್ನು ಕೂಡ ಕಾಂಗ್ರೆಸ್ ಇಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರಾಜ್ಯಗಳಲ್ಲಿ ಗಮನಿಸಿದಿರ ನೀವು, 2, 5 ಫೋನ್ ನಂಬರ್ ರೀತಿಯಲ್ಲಿ ಬರ್ತಾ ಇದೆ ಕಾಂಗ್ರೆಸ್ನ ಆ ಒಂದು MLA ಸೀಟ್ಗಳನ್ನ ಗಮನಿಸೋದಾದ್ರೆ. लड्डू खिला करके खुशियों का त्योहार मना रहे हैं। माननीय मुख्यमंत्री जी भी, माननीय प्रदेश ಪಂಚರಾಜ್ಯ ಫಲಿತಾಂಶಕ್ಕೆ ಫುಲ್ ಖುಷಿಯಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕಾರ್ಯಕರ್ತರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಈ ಚುನಾವಣೆಯಿಂದಲೇ ಕುಟುಂಬ ರಾಜಕಾರಣ ಅಂತ್ಯ ಆಗ್ತಾ ಇದೆ. ಒಂದಲ್ಲ ಒಂದು ದಿನ ಕುಟುಂಬ ರಾಜಕಾರಣ ಸಂಪೂರ್ಣವಾಗಿ ಅಂತ್ಯ ಆಗುತ್ತೆ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಧಾನಿ. भारत में परिवारवादी राजनीति का, ये मेरे शब्द लिख करके रखिए दोस्तों, एक न एक दिन ऐसा आएगा जब भारत में परिवारवादी राजनीति का सूर्यास्त ये देश के नागरिक करके रहेंगे। भ्रष्टाचार करने वालों पर कड़ी कार्रवाई होनी चाहिए कि नहीं होनी चाहिए? ये भ्रष्टाचार रूपी दिमाग देश में से नष्ट होनी चाहिए कि नहीं होनी चाहिए? साथियों, हमारे देश में भ्रष्टाचार के खिलाफ लोगों में, भ्रष्टाचारियों के खिलाफ, ऐसे लोगों के प्रति एक भयंकर नफरत का भाव रहता है। देश की गाढ़ी कमाई को लूटकर अपनी तिजोरी भरने की ये प्रवृत्ति कुछ लोगों की पहचान के साथ जुड़ गई है। भारतीय जनता पार्टी 2014 में एक ईमानदार सरकार का वायदा करके चुनाव जीती थी और हमारी ईमानदारी को देखकर
2019 में जनता ने हमें और ज्यादा आशीर्वाद दिया। ನೋಡ್ತಾ ಇದ್ರಲ್ಲ, 5 ರಾಜ್ಯಗಳ ಪೈಕಿ 4 ರಾಜ್ಯದಲ್ಲಿ ಬಿಜೆಪಿ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿದಂತ ಹಿನ್ನೆಲೆಯಲ್ಲಿ ಆ ಒಂದು ಸಂಭ್ರಮದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡಿದ್ರು. ಹಾಗೆ ವಂಶ ರಾಜಕಾರಣ ಅನ್ನುವಂಥದ್ದಕ್ಕೆ ಕೊನೆ ಆಡ್ಲಿಕ್ಕೆ ಇನ್ನೇನು ಎಲ್ಲ ವೇದಿಕೆ ರೆಡಿ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಈ ಒಂದು ಅಭೂತಪೂರ್ವವಾದಂಥ ಗೆಲುವಿದೆಯಲ್ಲ, ಇದು 2024ರ ಲೋಕಸಭೆ ಚುನಾವಣೆಗೆ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿದಂತಾಗಿದೆ. ಜನರಲ್ಲಿ ಇನ್ನೂ ಕೂಡ ಮೋದಿ ಅಲೆ ಇದೆ ಅನ್ನುವಂಥದ್ದನ್ನ ತೋರಿಸಿದಂತಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಪಂಚ ರಾಜ್ಯಗಳ ಚುನಾವಣೆ ನಿನ್ನೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಇದ್ವಿ, ಈ ರಿಸಲ್ಟ್ ನ ಪರಿಣಾಮ ಏನಾಗಬಹುದು ಅಂತ. ಬಟ್ ಬಿಜೆಪಿಗಂತೂ 2024ರ ಲೋಕಸಭೆ ಚುನಾವಣೆಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ನಾವು ಮತ್ತೆ ಬರ್ತೀವಿ, ಇನ್ ನಮ್ಮ ಚಿಂತನೆ ಏನಿದ್ರು, ನಾವು ಚಿಂತೆ ಮಾಡಬೇಕಾಗಿರೋದು ಏನಿದ್ರು 2029ರ ಚುನಾವಣೆಗೆ ಅನ್ನುವಷ್ಟರ ಮಟ್ಟಿಗೆ ಮನಸ್ಥಿತಿ ಹೋಗುವಂತ ಮಾಡಿದೆ. ಹೌದು, ಖಂಡಿತ. ಯಾಕಂದ್ರೆ ಈ ಚುನಾವಣೆಗಳನ್ನ 5 ರಾಜ್ಯಗಳ ಚುನಾವಣೆಯನ್ನ 2024ರ ಚುನಾವಣೆಗೆ ಟ್ರೆಂಡ್ ಸೆಟ್ ಮಾಡುವಂತಹ ಚುನಾವಣೆಗಳು ಅಂತಾನೆ ಹೇಳಲಾಗ್ತಾ ಇತ್ತು. ಯಾಕಂದ್ರೆ 5 ರಾಜ್ಯಗಳಿದ್ದು, ಜೊತೆಗೆ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯ ಇತ್ತು. ಇದೇ ಮೊದಲ ಬಾರಿಯಲ್ಲ, ಉತ್ತರ ಪ್ರದೇಶದ ಚುನಾವಣೆ ಬಂದಾಗೆಲ್ಲ ಅದು ರಾಷ್ಟ್ರ ರಾಜಕಾರಣ ದೃಷ್ಟಿಯಲ್ಲಿ ಏನೆಲ್ಲ ಪರಿಣಾಮವನ್ನ ಬೀರಬಹುದು ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಸೊ ಈ ಬಾರಿಯೂ ಹಾಗೆ ಆಗಿತ್ತು. ಜೊತೆಗೆ ಅದೇ 2024ರ ಲೋಕಸಭಾ ಚುನಾವಣೆಗೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ನೋಡಿ, ಅದಕ್ಕೆ ಪೂರಕ ಎನ್ನುವಂತೆ ಈಗ ಬಿಜೆಪಿ ಒಟ್ಟು 4 ರಾಜ್ಯಗಳಲ್ಲಿ ಗೆದ್ದಿದೆ. ಅಫ್ಕೋರ್ಸ್ 4 ರಾಜ್ಯಗಳಲ್ಲಿ ಹಿಂದೆ ಕೂಡ ಇತ್ತು. ಸೊ ಅದ್ರ ಮುಖಾಂತರ ಅವ್ರಿಗೀಗ 2024ರ ಲೋಕಸಭಾ ಚುನಾವಣೆಗೆ ಅಣಿಯಾಗ್ಲಿಕ್ಕೆ ಇನ್ನಷ್ಟು ಸ್ಫೂರ್ತಿ ಸಿಕ್ತಂತಾಗಿದೆ. ಇದರಿಂದಾಗಿ ಈಗ ಇನ್ ಕೇಸ್ ಪ್ರತಿಪಕ್ಷಗಳು ಈ ಚುನಾವಣೆಯಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದಿದ್ರೆ, ಗೆದ್ದಿದ್ರೆ, ಅವರುಗಳ ದೃಷ್ಟಿಯಲ್ಲಿ ಅವ್ರು ಇನ್ನಷ್ಟು ಒಗ್ಗಟ್ಟಾಗ್ಲಿಕ್ಕೆ, ಬಿಜೆಪಿ ವಿರುದ್ಧ ಅಗ್ರೆಸಿವ್ ಆದಂತಹ ಸ್ಟ್ರಾಟಜಿಗಳ ಮಾಡಲಿಕ್ಕೆ ಅವ್ರಿಗೂ ಒಂದಷ್ಟು ಸ್ಫೂರ್ತಿ ಸಿಕ್ಕಿತು. ಸಹಜವಾಗಿ ಈಗ ಈ ಚುನಾವಣೆಯಲ್ಲಿ ಪ್ರತಿಪಕ್ಷಗಳಿಗೆ ಆಗಿರುವಂತಹ ಸೋಲು, ಕಾಂಗ್ರೆಸ್ ಪ್ರಮುಖವಾಗಿ, ನಂತರದಲ್ಲಿ ಸಮಾಜವಾದಿ ಪಕ್ಷ, ಬಹುಜನ್ ಸಮಾಜ್ ಪಕ್ಷ, ಈ ಪಕ್ಷಗಳಿಗೆ ಆಗಿರುವಂತಹ ಸೋಲು ಮುಂದಕ್ಕೆ ಅವರು ಲೋಕಸಭಾ ಚುನಾವಣೆಗೆ ಈಗ ಒಂದ್ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಕಾರ್ಯಕರ್ತರು ಮತ್ತು ನಾಯಕರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅದು ನಂಬರ್ 1. ನಂಬರ್ 2, ಈಗ ಗೆದ್ದಿದ್ರೆ ಬೇರೆ ರೀತಿಯ ಅನುಕೂಲಗಳಿರ್ತಿದ್ವು. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಇದ್ದಿದ್ರೆ, ಸೊ ಆಡಳಿತ ಯಂತ್ರ ಯಾವ ಪಕ್ಷದ ಕೈಯಲ್ಲಿ ಇರುತ್ತೋ ಆ ಪಕ್ಷ ಈಸಿಯಾಗಿ ಚುನಾವಣೆಯನ್ನ ಮಾಡಬಹುದು. ಇದು ಎಲ್ರಿಗೂ ಗೊತ್ತಿರುವಂತದ್ದೇ. ಸೊ ಆ ನಿಟ್ಟಿನಲ್ಲಿ ಸಮಾಜವಾದಿ ಪಕ್ಷಕ್ಕಾಗ್ಲಿ, ಬಹುಜನ ಸಮಾಜ ಪಕ್ಷಕ್ಕಾಗ್ಲಿ ಅಥವಾ ಕಾಂಗ್ರೆಸ್ಗಾಗ್ಲಿ ಬೇರೆ ಬೇರೆ ರೀತಿಯ ಅನುಕೂಲಗಳು ಇರ್ತಿದ್ವು. ಸಂಪನ್ಮೂಲ ಕ್ರೋಢೀಕರಣ ದೃಷ್ಟಿಯಲ್ಲಿ, ಅಭ್ಯರ್ಥಿಗಳನ್ನ ತಮ್ಮ ಕಡೆ ಸೆಳೆಯೋ ದೃಷ್ಟಿಯಲ್ಲಿ, ಸೊ ಕಾರ್ಯತಂತ್ರಗಳನ್ನ ಬಹಳ ಅಗ್ರೆಸಿವ್ ಆಗಿ ಮಾಡೋ ದೃಷ್ಟಿಯಲ್ಲಿ, ಎಲ್ಲ ದೃಷ್ಟಿಯಲ್ಲೂ ಅನುಕೂಲಕರವಾದಂತ ವಾತಾವರಣ ಇರ್ತಿತ್ತು. ಬಟ್ ಈಗ ಬಿಜೆಪಿ ಗೆದ್ದರಿಂದ ಈ ಅನುಕೂಲಕರ ವಾತಾವರಣ ಅಥವಾ ಪೂರಕ ವಾತಾವರಣ ಬಿಜೆಪಿಯ ಪರವಾಗಿದೆ. ಸೊ ಅದು 2024ರ ಲೋಕಸಭಾ ಚುನಾವಣೆಗೆ ಅವ್ರಿಗೆ ಈಗ ಈ ಸಲ ಚುನಾವಣೆ ಫಲಿತಾಂಶ ಬಂತು ಅಂದ್ರೆ ಮುಂದೆ ಹಂಗೆ ಬರಬೇಕು ಅಂತೇನಿಲ್ಲ. ಹೇಳ್ತಿರೋ ಪ್ರಕಾರನೇ ನಾವು ನೋಡೋದಾದ್ರೆ, ಈಗ 4 ಚುನಾವಣೆದೇ ಒಂದು ಲೆಕ್ಕ, 5 ರಾಜ್ಯದಲ್ಲಿ 4 ರಾಜ್ಯದ ಚುನಾವಣೆ ಫಲಿತಾಂಶನೇ ಒಂದು ಲೆಕ್ಕ ಆದ್ರೆ, ಉತ್ತರ ಪ್ರದೇಶದ್ದೇ ಒಂದು ಲೆಕ್ಕ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಅಖಿಲೇಶ್ ಯಾದವ್ ಏನಾದ್ರೂ ಬಂದಿದ್ದೇ ಆದಲ್ಲಿ ನೋಡಿ, ಮೋದಿ ಅಂತ್ಯ ಶುರುವಾಗ್ತಾ ಇದೆ, ಉತ್ತರ ಪ್ರದೇಶದಿಂದಲೇ ಶುರುವಾಗ್ತಾ ಇದೆ. ಹಿಂದುತ್ವದ ಬೇಸ್ ಅಂತ ಕರೆಸಿಕೊಳ್ಳುವಂತ ಒಂದು ರಾಜ್ಯದಲ್ಲೇ ಬಿಜೆಪಿ ಸೋಲನ್ನ ಕಾಣ್ತಾ ಇದೆ ಅಂದ್ರೆ, ಇದೆಲ್ಲವೂ ಕೂಡ ರಾಜಕೀಯ ಧ್ರುವೀಕರಣ. ಬಿಜೆಪಿ ನೆಕ್ಸ್ಟ್ ಬರೋದಿಲ್ಲ. ಬೆಲೆ ಏರಿಕೆಗೆ ಜನ ಉತ್ತರ ಕೊಟ್ಟಿದ್ದಾರೆ, ಕೊರೋನಾ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಈ ರೀತಿಯಾಗೆಲ್ಲ ಚೆನ್ನಾಗಿ ಇನ್ನು ಬಿಲ್ಡಪ್ ಮಾಡ್ಕೊಬಹುದಾಗಿತ್ತೇನೋ, ಆ ರೀತಿಯಾದಂತ ಪ್ಲಾನೇ ಇತ್ತು ಅಂತ ಕಾಣಿಸುತ್ತೆ ಪ್ರತಿಪಕ್ಷಗಳಿಗೆ. ಬಟ್ ಈಗ ಅದಕ್ಕೆ ಯಾವುದಕ್ಕೂ ಆನ್ಸರು ಇಲ್ಲ, ಪ್ರಶ್ನೆನೂ ಇಲ್ಲ. ಹೌದು. ಆಕ್ಚುಲಿ ಈ ಚುನಾವಣೆಯಲ್ಲಿ ಚರ್ಚೆ ಆಗಬೇಕಾಗಿದ್ದಂತ ಪ್ರಮುಖ ವಿಷಯಗಳೇನು? ಮೊದಲನೇದಾಗಿ ಬೆಲೆ ಏರಿಕೆ. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ, ಅನಿಲದ ಬೆಲೆ ಏರಿಕೆಯಾಗಿದೆ. ಇದರಿಂದಾಗಿ ದಿನನಿತ್ಯ ಬಳಕೆಯ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿವೆ.
ಮತ್ತೆ ಮುಂದೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ನಾವು ನಿರಂತರವಾಗಿ ಆ ಬಗ್ಗೆ ಸುದ್ದಿ ಮಾಡ್ತಿದ್ದೀವಿ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ವ್ಯತ್ಯಯಗಳು ಆಗ್ತಿವೆ. ಅದರ ದುಷ್ಪರಿಣಾಮ ಭಾರತದ ಮೇಲೂ ಜಗತ್ತಿನ ಮೇಲೂ ಆಗುತ್ತೆ ಅನ್ನುವಂಥದ್ದನ್ನ ನಾವು ಹೇಳ್ತಾನೆ ಇದ್ದೀವಿ. ಸೊ ಹಂಗಾಗಿ ಮುಂದೆ ಕೂಡ ಬೆಲೆ ಏರಿಕೆ ಆಗುತ್ತೆ. ಆದ್ರೆ ಈ ಚುನಾವಣೆ ಸಂದರ್ಭದಲ್ಲೇ ಆಕ್ಚುಲಿ ಬೆಲೆ ಏರಿಕೆ ಬಗ್ಗೆ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಲ್ಲ. ಧರಣೀಶ್ ಮ್ಯಾಂಡೇಟ್ ಕೊಟ್ಟಾದ್ಮೇಲೆ ಆಮೇಲೆ ಈ ಪ್ರಮುಖವಾಗಿ ಬೇಸಿದ್ದಂತ ಒಂದು ರಾಜ್ಯಗಳಲ್ಲೇ ಕಾಂಗ್ರೆಸ್ ಇನ್ನು ಫೋನ್ ನಂಬರ್ಸ್ ರೀತಿಯಲ್ಲಿ ಅಲ್ಲಿ MLA ಗಳನ್ನ ಗೆಲ್ತಿರುವಂತದ್ದನ್ನ ನೋಡ್ತಾ ಇದ್ರೆ ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಕಾಂಗ್ರೆಸ್ ಈ ರೀತಿಯಾಗಿ ಒಂದು ದೊಡ್ಡ ಪಕ್ಷವಾಗಿತ್ತು ಅಂತ ಬರೀ ಊಹಿಸ್ಕೊಳ್ತಾ ಹೇಳ್ಬೇಕಾಗುತ್ತೆ ಅಂತ ಕಾಣಿಸುತ್ತೆ ಜನರಿಗೆ. ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದಿತ್ತು ಅಂತ. ಅಲ್ಲ, ನೀವು ಹಂಗ್ಯಾಕೆ ಅನ್ಕೊಂತೀರಿ? ಈಗ ಅದು ಬೇರೆ ರೀತಿನೂ ಆಗ್ಬೋದು. ಈ ತಪ್ಪುಗಳಿಂದ ಪಾಠ ಕಲ್ತ್ರೆ ಈಗ ನೋಡಿ, ಈ ಎಲ್ಲ ಸಮಾಜವಾದಿ ಪಕ್ಷ ಇರಲಿ, ಬಹುಜನ ಸಮಾಜ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, ತಪ್ಪುಗಳಿಂದ ಪಾಠ ಕಲ್ತ್ರೆ ಬೇರೆ ರೀತಿ ಪರಿಣಾಮಗಳು ಬೀರ್ಬೋದು. ಇಲ್ಲದೇ ಇದ್ರೆ ನೀವು ಹೇಳಿದ ರೀತಿಯಲ್ಲಿ ಇತಿಹಾಸದಲ್ಲಿ ಇಂಥದೊಂದು ಪಕ್ಷ ಇತ್ತಂತೆ ಅನ್ನೋ ರೀತಿಯಲ್ಲಿ ನೆನೆಸ್ಕೊಳ್ಳುವ ಪರಿಸ್ಥಿತಿನೂ ಬರ್ಬೋದು. ಸೊ ಈಗ ಅದನ್ನೇ ನಾನು ಹಿಂಗೆ ಹೇಳಕೊಟ್ಟಿದ್ದು ಏನಂತಂದ್ರೆ, ಬೆಲೆ ಏರಿಕೆಯ ವಿಷಯವನ್ನ ಈ ಸಂದರ್ಭದಲ್ಲೇನೆ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಲಿಲ್ಲ. ಅಫ್ಕೋರ್ಸ್ ಆಡಳಿತಾರೂಢ ಪಕ್ಷ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಎಷ್ಟು ಸಾಧ್ಯನೋ ಅಷ್ಟನ್ನ ಅದನ್ನ ಆ ವಿಷಯ ಚರ್ಚೆ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಟ್ ಪ್ರತಿಪಕ್ಷವಾಗಿ ಮಾಡಬೇಕಿತ್ತು. ಆದ್ರೆ ಮೂರು ಪಕ್ಷಗಳು, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಬಹುಜನ ಸಮಾಜ ಪಕ್ಷ, ಮೂರು ಪಕ್ಷಗಳು ಬೆಲೆ ಏರಿಕೆ ಅನ್ನೋದೊಂದು ವಿಷಯವನ್ನ ಬಹಳ ಗಂಭೀರವಾಗಿ ಜನರ ಮುಂದೆ ಇಡ್ಲಿಲ್ಲ. ಸೊ ಅದರ ಪರಿಣಾಮವಾಗಿ ಒಂದು ಫಲಿತಾಂಶ ಬಂದಿದೆ. ಅದು ಇದು ಒಂದು ವಿಷಯನ ಅಷ್ಟೇ ಅಲ್ಲ, ಕರೋನಾ ನಿಯಂತ್ರಣದಲ್ಲಿ ಆಗಿರುವಂತಹ ಯಾವ ರೀತಿ ಆಯ್ತು, ಕೇಂದ್ರ ಸರ್ಕಾರದ ಪಾತ್ರ ಹೇಗಿತ್ತು, ಉತ್ತರ ಪ್ರದೇಶದ ಸರ್ಕಾರ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಿದೆ, ಏನೇನು ವೈಫಲ್ಯ ಇತ್ತು ಅನ್ನುವಂಥದ್ದನ್ನು ಕೂಡ ಸಮರ್ಥವಾಗಿ ಮುಂದಿಡಲಿಲ್ಲ. ಸೊ ಹೀಗೆ ಒಂದೊಂದು ವಿಷಯವನ್ನ ಯಾವ್ಯಾವುದು ಆದ್ಯತೆ ಮೇಲೆ ವಿಷಯಗಳು, ಜನರಿಗೆ ಅಗತ್ಯವಾಗಿರುವಂತಹ ವಿಷಯಗಳನ್ನ ಜನರ ಮುಂದೆ ಇಡದೇ ಇರೋ ಕಾರಣಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾವೆ ಪ್ರತಿಪಕ್ಷಗಳು. ಅವೇನಾದ್ರೂ ತಪ್ಪನ್ನ ತಿದ್ಕೊಂಡು ಬೇರೆ ರೀತಿ ಮಾಡಿದ್ರೆ ಮುಂದೆ ಫಲಿತಾಂಶ ಬದಲಾಗುತ್ತೆ. ನಿಜಕ್ಕೂ ಈಗ ಬಿಜೆಪಿಗೆ ಡೆಫಿನೆಟ್ಲಿ ಇದರಿಂದ ಏನು ಅಂತಂದ್ರೆ, ನೋಡಿ ಇಷ್ಟೆಲ್ಲ ಆದ್ರೂ ಕೂಡ ನಾವು ಗೆದ್ದಿದೀವಿ ಅಂತಂದ್ರೆ ಮುಂದೆ 2024 ಲೋಕಸಭಾ ಚುನಾವಣೆಯನ್ನ ಇನ್ನಷ್ಟು ಸಮರ್ಥವಾಗಿ ನಾವು ಎದುರಿಸಬಹುದು. ಯಾವ ರೀತಿಯಾದಂತಹ ಪಾಠವನ್ನ ಕಲಿತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಉಕ್ರೇನ್ ನಲ್ಲಿ ವಾರ್, ಕಿಚನ್ ನಲ್ಲಿ ತಲ್ಲಣ. ನಮ್ಮ ಅಡುಗೆ ಮನೆಗೆ ಯಾಕೆ ವಾರ್ ಎಫೆಕ್ಟ್? ಹೋಟೆಲ್ ಊಟ ತಿಂಡಿ ತಿನ್ನೋ ಮುನ್ನ ಇಲ್ಲಿ ನೋಡಿ ಊಟ ತಿಂಡಿ ವಾರ್. ಎರಡು ದೇಶಗಳ ನಡುವೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಸಹಜವಾಗಿ ಇತರ ದೇಶಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಹಂಗೆ ನಮ್ಮ ದೇಶದ ಮೇಲೂ ಕೂಡ ಅಷ್ಟೇ. ಪೆಟ್ರೋಲು ಡೀಸೆಲ್ನ ಜೊತೆಗೆ ಚಿನ್ನದ ಮೇಲೆ ಎಫೆಕ್ಟ್ ಆಗಿರುವಂತದ್ದನ್ನು ನೋಡಿದ್ರೆ, ಅದರ ಜೊತೆಗೆ ಈಗ ಆಲ್ರೆಡಿ ಎಫೆಕ್ಟ್ ತಟ್ಟಿರುವಂತದ್ದು ಅಂದ್ರೆ ಅಡುಗೆ ಎಣ್ಣೆ ರೇಟ್ ಮೇಲೆ. ಅಡುಗೆ ಎಣ್ಣೆ ಮೇಲೆ ಉಕ್ರೇನ್ ರಷ್ಯಾ ಯುದ್ಧದ ಎಫೆಕ್ಟ್ ತಟ್ಟಿರುವಂತದ್ದು. ಹೋಟೆಲ್ ಊಟ ತಿಂಡಿ ಬೆಲೆ ಏರಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಯುದ್ಧ ನಿಲ್ದಿದ್ರೆ ಬೆಲೆ ಏರಿಸಲಿಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಎಣ್ಣೆ ತುಂಬಾ ಖರ್ಚಾಗುತ್ತೆ. ಹೋಟೆಲ್ ಅಂದ್ರೆ ಈ ಪ್ರತಿಯೊಂದು ಒಂದು ತಿಂಡಿಗಳಲ್ಲೂ ಕೂಡ ಎಣ್ಣೆಯನ್ನ ಸುರಿದಿರ್ತಾರೆ. ಇನ್ನು ಈಗ ಎಣ್ಣೆ ರೇಟ್ ಬೇರೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರ ರೇಟ್ ಅನ್ನ ಜಾಸ್ತಿ ಮಾಡ್ತಾರಂತೆ. ಈಗಾಗಲೇ ಬೆಂಗಳೂರು ಹೋಟೆಲ್ ಉದ್ಯಮಿಗಳಿಂದ ಸಭೆಯನ್ನ ಕರೆಯಲಾಗಿದೆ. ಅಡುಗೆ ಎಣ್ಣೆ ದರ ಏರಿಕೆ ಬೆನ್ನಲ್ಲೇ ಬೆಲೆ ಏರಿಸಲಿಕ್ಕೆ ಚರ್ಚೆಯನ್ನ ಮಾಡಲಾಗ್ತದೆ. ಯುದ್ಧ ನಿಲ್ದಿದ್ರೆ ಮುಂದಿನ ತಿಂಗಳಿನಿಂದ ಊಟ ತಿಂಡಿ ದುಬಾರಿ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಸುಮಾರು 13-14 ದಿವಸದಿಂದನೂ ಎಣ್ಣೆ ದರಗಳು 145 ರೂಪಾಯಿ ಲೀಟರ್ ಇರೋದ್ರೆ ಇವತ್ತು 195 ಕೊಟ್ಟು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇತ್ತೀಚಿನ 2-3 ದಿವಸದಲ್ಲಿ ಏನು ಮಾಡ್ತಿದ್ದಾರೆ, ವೆಂಡರ್ಸು ಎಣ್ಣೆಗಳನ್ನು ಸಪ್ಲೈ ಮಾಡ್ತಾ ಇಲ್ಲ. ಕೇಳಿದ್ರೆ ಸಪ್ಲೈ ಬರ್ತಾ ಇಲ್ಲ ಅಂತ ಒಂದು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಬ್ಲ್ಯಾಕ್ ಮಾರ್ಕೆಟ್ ಅಂತಾರೆ, ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಮಾಡಿದರೆ ಏನಾಗುತ್ತೆ, ಜನಸಾಮಾನ್ಯರ ಮೇಲೆ ಹೊಡೆತ ಬೀಳುತ್ತೆ. ಇನ್ನೂ ಒಂದು 200-250 ರೂಪಾಯಿವರೆಗೂ ತಲುಪುವಂಥ ಸಾಧ್ಯತೆ ಇದೆ. ಜನಸಾಮಾನ್ಯರಿಗೂ ಇದ್ರ ಬಗ್ಗೆ ಒಂದು ಕಷ್ಟ ಆಗುತ್ತೆ, ಮತ್ತು ಹೋಟೆಲ್ನವರಿಗೂ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಹೋಟೆಲ್ಗೂ ಎಣ್ಣೆ ಪದಾರ್ಥ ಅಂದರೆ ಪ್ರತಿಯೊಬ್ಬ ಗ್ರಾಹಕ ಇಷ್ಟಪಡುವಂಥ ತಿಂಡಿ ಎಣ್ಣೆ ತಿಂಡಿಗಳೇ. ಈ ಒಂದು ಎಣ್ಣೆ ತಿಂಡಿಗಳ ಬಗ್ಗೆ ನಾವು ಜನ ಬಂದಾಗ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಅವ್ರಿಗೆ ಕೊಡಲೇಬೇಕಾಗತ್ತೆ. ಈ ರೇಟಲ್ಲಿ ಕೊಟ್ಬಿಟ್ಟು
ನಾವು ಎಣ್ಣೆ ಪದಾರ್ಥ ಕೊಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಥವಾ ಎಣ್ಣೆ ಪದಾರ್ಥ ತಿಂಡಿನೇ ನಿಲ್ಲಿಸಬೇಕು, ಈ ರೀತಿ ಒಂದು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಗ್ರಾಹಕರಿಗೆ ನಾವು ಯಾವುದೇ ರೀತಿ ನಿರಾಶೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇನ್ನೂ ಇದೇ ಥರ ಇನ್ನೂ ಒಂದು ತಿಂಗಳು ಹೆಚ್ಚಾದರೆ ಅನಿವಾರ್ಯತೆಯಿಂದ ನಾವು ದರದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಏಕಾಏಕಿ ಅಡುಗೆ ಎಣ್ಣೆ ದರ ಏರಿಕೆಗೆ ಕಾರಣ ಏನು ಅಂತ ನೋಡಿದಾದ್ರೆ, ಹೀಗೆ ಆದ್ರೆ ಅಡುಗೆ ಎಣ್ಣೆ ದರ 250 ರೂಪಾಯಿ ದಾಟುವಂತ ಭೀತಿ ಇರುವಂತದ್ದು. ಮೇನ್ ಕಾರಣನೇ ಯುದ್ಧ. ಉಕ್ರೇನ್ ಮತ್ತು ರಷ್ಯಾ ಮೇಲೆ ಅವಲಂಬನೆ ಆಗಿರುವಂತದ್ದೇ ಇಲ್ಲಿ ಪ್ರಮುಖವಾಗಿ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ 70% ಅಷ್ಟು ಸೂರ್ಯಕಾಂತಿ ಎಣ್ಣೆಯನ್ನ ನಾವು ತರಿಸ್ಕೊಳ್ತಾ ಇರುವಂತದ್ದು ಉಕ್ರೇನ್ನಿಂದ. ಉಕ್ರೇನ್ನಲ್ಲಿ ಈಗ ಯುದ್ಧ ನಡೀತಾ ಇದೆ. ಅಲ್ಲಿ ಯಾವ ಕಂಪ್ನಿಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಯುದ್ಧ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಇದ್ದಾರೆ. ಸೊ ಹೀಗಾಗಿ ಈ ಸೂರ್ಯಕಾಂತಿ ಎಣ್ಣೆ ಏನ್ ಆಮದು ಮಾಡ್ಕೊಳ್ತಾ ಇದ್ವಿ, 70% ಅಷ್ಟು ಎಣ್ಣೆಯನ್ನ ಆಮದು ಮಾಡ್ಕೊಳ್ತಾ ಇದ್ವಿ, ಇದರ ಮೇಲೆ ಹೊಡ್ತಾ ಬೀಳ್ತಾ ಇರುವಂತದ್ದು. ಸೊ ಇದರ ಜೊತೆಗೆ ಮತ್ತೊಂದು ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು. ಗೋಡೌನ್ ನಲ್ಲಿ ಆ ಒಂದು ಎಣ್ಣೆ ದಾಸ್ತಾನ್ ಏನಿದೆ ಅದನ್ನ ಹಂಗೆ ಇಟ್ಕೊಳ್ತಾ ಇದ್ದಾರೆ. ಕೃತಕ ಅಭಾವ ಸೃಷ್ಟಿ ಆಗ್ಬಿಟ್ರೆ 250 ರೂಪಾಯಿ ಆದ್ರೂ ಆಗ್ಬೋದು, 300 ರೂಪಾಯಿ ಆದ್ರೂ ಆಗ್ಬೋದು. ನಾವು ಉಕ್ರೇನಿಂದ 80% ಅಷ್ಟು ಸೂರ್ಯಕಾಂತಿ ಅಡುಗೆ ಎಣ್ಣೆಯನ್ನ ನಾವು ಇಲ್ಲಿ ಆಮದು ಮಾಡ್ಕೊಳ್ತಾ ಇರುವಂಥದ್ದು. ಉಕ್ರೇನಿಂದ 80% ಅಂದ್ರೆ ಲೆಕ್ಕ ಹಾಕಿ ಯಾವ ರೀತಿಯಾಗಿ ಡಿಪೆಂಡ್ ಆಗಿದ್ದೀವಿ ಅಂತ. ಭಾರತದ 20% ಜನರಿಗಷ್ಟೇ ಸಾಲತ್ತೀಗ. ಏಷ್ಯಾ ರಾಷ್ಟ್ರಗಳಿಗೆ ಉಕ್ರೇನಿಂದ 80% ಅಷ್ಟು ರಫ್ತಾಗುತ್ತೆ. ಯುದ್ಧ ಶುರುವಾದ ಬಳಿಕ ದರ ಏರಿಕೆಯ ಪ್ರಮಾಣ ಹೆಚ್ಚಳ ಆಗ್ತಾ ಇರುವಂಥದ್ದು. ಉತ್ಪಾದನೆ ಇಲ್ಲ, ಆಮದು ಕಡಿಮೆ ಆಗಿದ್ದು ಕೂಡ ಪ್ರಮುಖವಾದಂತಹ ಕಾರಣ. ಯುದ್ಧದ ಹೆಸರಲ್ಲಿ ಕೃತಕ ಅಭಾವ ಸೃಷ್ಟಿಸಲಾಗ್ತಾ ಇರುವಂಥದ್ದು. ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಎಣ್ಣೆ ಮಾರುಕಟ್ಟೆಗೆ ಅದು ಫಾಸ್ಟ್ ಆಗಿ ಹೋಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೂ ಕೂಡ ರೀಡ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಹೋಟೆಲ್ನಲ್ಲಿ ಊಟ ತಿಂಡಿ ದರ ಏರಿಕೆ ಆಗುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ. ಹೋಟೆಲ್ನಲ್ಲಿ ಊಟ ತಿಂಡಿ ಅಂದ್ರೇನೆ ಆ ಎಣ್ಣೆಯಲ್ಲಿ ಮುಳುಗೋಗಿರ್ತಾರೆ. ಆಲ್ಮೋಸ್ಟ್ ಎಲ್ಲ ತಿಂಡಿಗಳು ಕೂಡ ಎಣ್ಣೆಲ್ಲೇ ಮುಳುಗೋಗ್ಬಿಟ್ಟಿರುತ್ತೆ. ಈಗ ಮಧ್ಯಮ ವರ್ಗದ ಮೇಲೆ ಒಂದು ಪೆಟ್ರೋಲು ಡೀಸೆಲ್ ರೇಟ್ ಕೂಡ ಭಾರ ಆಗುವಂಥದ್ರ ಜೊತೆಗೆ ಎಣ್ಣೆ ರೇಟ್ ಕೂಡ ಭಾರ ಆಗ್ತದೆ. ಇನ್ನು ಹೋಟೆಲ್ಗೆ ಹೋಗು ಕೂಡ ಊಟ ತಿಂಡಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೇನಪ್ಪ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕಳೆದ 2 ವಾರದಿಂದ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಯಾವಾಗ ಶುರುವಾಯಿತು ಆಗಿಂದಲೂ ಕೂಡ ಭಾರತದಲ್ಲಿ ತೈಲ ದರ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ನಿನ್ನೆ ಮತ್ತಷ್ಟು ಕೂಡ ತೈಲ ದರ ಏರಿಕೆ ಆಗಿರೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಏನಿದೆ 195 1 ಲೀಟರ್ಗೆ ಈಗ ದರ ನಿಗದಿ ಆಗಿರೋದು. ಸೊ ಇನ್ನೂ 4 ದಿನಗಳ ಕಾಲ ಇದೇ ರೀತಿಯಾಗಿ ದರ ಏರಿಕೆ ಆಗುತ್ತೆ ಅನ್ನೋ ಮಾತಿದೆ. ಸೊ 200ರಿಂದ 250ವರೆಗೂ ಕೂಡ ದರ ಏರಿಕೆ ಆಗ್ಬೋದು ಅನ್ನುವಂಥ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿ ಆದರೆ ಹೋಟೆಲ್ ಮಾಲೀಕರ ಸಂಘ ಈಗಾಗಲೇ ಸಭೆಯನ್ನು ಕೂಡ ನಡೆಸಿ ಈ ರೀತಿ ದರ ಏರಿಕೆ ಆಗ್ತಾನೆ ಹೋದರೆ ಸೊ ಏನು ಮಾಡಬೇಕು ನಾವು ಮತ್ತು ಅನಿವಾರ್ಯವಾಗಿ ದರ ಏರಿಕೆ ಮಾಡಬೇಕಾಗತ್ತಾ ಅನ್ನುವಂಥ ಮಾತನ್ನು ಕೂಡ ಈಗ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಗ್ರಾಹಕರಿಗೆ ಇದರ ದರದ ಬಿಸಿ ಹೆಚ್ಚಳ ಆಗುವಂಥ ಸಾಧ್ಯತೆಯೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಅಡುಗೆ ಮನೆಯಲ್ಲಿ ನಿಮಗೆ ತೈಲ ದರ ಕಡಿಮೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಹೊರಗಡೆ ಬಂದು ಹೋಟೆಲಲ್ಲಿ ಏನಾದರೂ ಊಟ ಮಾಡಲಿಕ್ಕೆ ಅಥವಾ ಟಿಫನ್ ಮಾಡ್ಲಿಕ್ಕೆ ಬಂದರೆ ಇಲ್ಲೂ ಕೂಡ ದರ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಇನ್ನೂ ರೇಟ್ ಏನಾದರೂ ಜಾಸ್ತಿ ಆದರೆ ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಸದ್ಯ ನಿನ್ನೆನೂ ಕೂಡ ದರ ಏರಿಕೆ ಆಗಿರೋದು 195 ರೂಪಾಯಿ ಲೀಟರ್ ಸನ್ಫ್ಲವರ್. ಈ ರೀತಿ ದರ ಏರಿಕೆ ಆದರೆ ಅನಿವಾರ್ಯನ ದರ ಏರಿಕೆ ಆಗೋದು? ಈ ಬಗ್ಗೆ ಏನಾದರೂ ಸಭೆ ನಡೀತು ಅಂತ ಮಾಹಿತಿ ಇದೆ? ಇಲ್ಲ, ಯಾಕಂತೇಳಿ ಹೋಟೆಲ್ ಉದ್ಯಮದಾರರಿಗೆ ಯಾಕಂದ್ರೆ ಇವತ್ತು ಒಂದು ಒಗ್ಗರಣೆಯಿಂದ ಹಿಡಿದು ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಅಡುಗೆ ಎಣ್ಣೆ ವೆರಿ ಇಂಪಾರ್ಟೆಂಟು. ಅಡುಗೆ ಎಣ್ಣೆ ದರ ಈಗ ಏನು ವಾರ ಶುರುವಾದಾಗಿಂದ ಏನು 140 ರೂಪಾಯಿ 135 ರೂಪಾಯಿ ಎಣ್ಣೆ ಇವತ್ತು 195 200 ರೂಪಾಯಿ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನೋಡಿ, ಒಂದು ಹೋಟ್ಲ್ ಅಂದಮೇಲೆ 300 ರೂಪಾಯಿ ಪರ್ ಡೇ 30 ಲೀಟ್ರ್ ಪರ್ ಡೇ ಬೇಕಾಗುತ್ತೆ. ಈ 50 ರೂಪಾಯಿ ಅಂದ್ರೆ 1,500ರಿಂದ 2,000 ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟು ತಗೊಳ್ಬೇಕಾಗತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊದಲೇ ವ್ಯಾಪಾರ ಇಲ್ಲ, ವ್ಯಾಪಾರದ ಸಮಸ್ಯೆ ಅಥವಾ ಕೊರೋನಾ ಬಂದ ನಂತರ ಬೆಲೆ ಏರಿಕೆಗಳು, ಗ್ಯಾಸ್ ಆಗಿರ್ಬೋದು, ಬೇರೆ ಬೇರೆ ದರಗಳ ಏರಿಕೆ ಆಗಿದೆ. ಅದ್ರ ಜೊತೆಗೆ ಇದೊಂದು ನಮಗೆ ಬರೆ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ ಒಂದು 15 ದಿವಸದಿಂದ ಎಣ್ಣೆ ದರನ್ನ ಯಾರೂ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ವಾ?
ಕೇಳಿದಾಗ ಏನು ಹೇಳ್ತಾರೆ ವಾರು ಅಂತಾರೆ. ವೆಂಡರ್ಸ್ ಏನಾದರೂ ಕಾಳಸಂತೆಯಲ್ಲಿ ಈ ರೀತಿ ಅಕ್ರಮ ದಾಸ್ತಾನು ಇಟ್ಕೊಂಡು ಮಾಡ್ತಾರೆ ಅನ್ನೋ ಒಂದು ಸಂಶಯ ನಮ್ಮ ಹೋಟೆಲ್ ಉದ್ಯಮದಾರದಲ್ಲಿದೆ. ಯಾಕಂತೇಳಿ ಈಗಾಗಲೇ ನಾವು ಹಲವಾರು ಬಾರಿ ನಾವು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರೆಗೂ ನಾವು ಫೋನ್ ಮುಖಾಂತರ ಅವರಿಗೆ ತಿಳಿಸಿದ್ದೀವಿ. ಯಾಕಂತೇಳಿ ಎಲ್ಲಿ ಅಕ್ರಮ ದಾಸ್ತಾನು ಇಟ್ಕೊಂಡಿದ್ದಾರೋ ಅವ್ರ ಮೇಲೆ ರೇಡ್ ಮಾಡಿ ಅಥವಾ ಅವರ ಒಂದು ಸ್ಟಾಕ್ ಲಿಸ್ಟ್ನ ಚೆಕ್ ಮಾಡಿ. ಯಾಕಂತೇಳಿದ್ರೆ ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ, ಪ್ರತಿಯೊಬ್ಬ ಗ್ರಾಹಕನಿಗೂ ಮನೆಗೆ ಅಡುಗೆ ಎಣ್ಣೆ ತಗೊಂಡೋಗೋನಿಗೆ ಪ್ರತಿಯೊಬ್ಬನಿಗೂ ಸಮಸ್ಯೆ ಆಗ್ತಾ ಇದೆ. ಇದರ ಬಗ್ಗೆ ಒಂದು ಸರ್ಕಾರ ಒಂದು ಅವ್ರದೇ ಆದ ಒಂದು ಇಲಾಖೆ ಒಂದು ಜೊತೆಗೆ ಕೋಆರ್ಡಿನೇಷನ್ ಮಾಡಿಬಿಟ್ಟು ಒಂದು ಹೆಲ್ಪ್ ಲೈನ್ ನಂಬರ್ ಮಾಡಿಬಿಟ್ಟು ಈ ರೀತಿಯಾಗಿ ಎಲ್ಲಿ ಅಕ್ರಮ ದಾಸ್ತಾನು ಇಟ್ಟಿರ್ತಾರೋ ಅವರು ಜನನೇ ಅವರಿಗೆ ಒಂದು ಮೆಸೇಜ್ ಕೊಡುವಂತ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಇದು 250ಕ್ಕೂ ಹೋಗ್ಬೋದು ಪರ್ ಲೀಟರ್, ಅಲ್ಲಿ ಮಟ್ಟಿಗೆ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಇವಾಗಲೇ ಎಚ್ಚೆತ್ತುಕೊಂಡ್ರೆ ಈ ಒಂದು ದರ ಕಡಿವಾಣ ಹಾಕ್ಬೋದು. ಹಾಗಾದ್ರೆ ದರ ಹೆಚ್ಚಳ ಆಗುತ್ತಾ ಹೋಟೆಲ್ಗಳಲ್ಲೂ ಕೂಡ? ಇಲ್ಲ, ಯಾಕಂತ ಹೇಳಿದ್ರೆ ಒಂದು ತಾತ್ಕಾಲಿಕವಾಗಿ ಈ ಒಂದು ದರ ಏರಿಕೆ ಆಗಿದೆ. ಯಾಕಂದ್ರೆ ಕಳೆದ 15 ದಿವಸಕ್ಕೆ ಇದನ್ನು ನಾವು ಒಂದೇ ಸಲ ಈ ರೀತಿ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಗ್ಯಾಸ್ 105 ರೂಪಾಯಿ ಆಗಿದೆ, ಬೇರೆ ಬೇರೆ ದರಗಳು ಜಾಸ್ತಿ ಆಗಿದೆ, ಮತ್ತೆ ಪ್ರತಿ ತಿಂಗಳು ಆಗ್ತಾ ಇದೆ. ಶರಣು ಹಂಪಿ, ನೋಡೋಣ ಯಾವ ರೀತಿಯಾಗಿ ದರ ಏರಿಕೆ ಆಗಿ ಬಿಸಿ ತಟ್ಟುತ್ತೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್.